ನಾಯಕರ ವಿರುದ್ಧ ಸಿಎಂ ಬೊಮ್ಮಾಯಿ ನಡೆಸಿದ ವಾಗ್ದಾಳಿ ಹೇಗಿತ್ತು? ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಎಚ್ಡಿಕೆ ಮಾಡಿದ ಆರೋಪವಾದರೂ ಏನು? ತೇರೆದಾಳದಲ್ಲಿ ಅಂಚೆ ಕಚೇರಿ ಬಳಿ ಮುಗಿಬಿದ್ದಿದ್ದೇಕೆ ವೃದ್ಧರು? ಇವೆಲ್ಲವನ್ನ ನೋಡೋಣ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಎಂ ಬೊಮ್ಮಾಯಿ ನಡೆಸಿದ ವಾಗ್ದಾಳಿ ಹೇಗಿತ್ತು? ಸಮಾಜವಾದಿ ಹೆಸರಲ್ಲಿ ಮಜಾ ಮಾಡಿದ್ರು ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದು ಯಾರಿಗೆ? ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕೆಂಡಾಮಂಡಲರಾಗಿದ್ದೇಕೆ? ನೋಡೋಣ ಮಿನಿವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ರಸ್ತೆ, ನೀರಾವರಿ ಸೇರಿದಂತೆ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ ಅಂತ ಸಿಎಂ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಸಿಎಂ, ಕ್ಷೇತ್ರಕ್ಕಾಗಿ ಉದಾಸಿ ಅವರು ಪ್ರಾಮಾಣಿಕ ಸೇವೆ ಮಾಡಿದ್ರು, ಕಾನೂನು ಪ್ರಕಾರ ಬೆಳೆ ವಿಮೆ ಹಣ ಕೊಡಿಸಿದ್ರು. ಆದರೆ ಸಿದ್ದರಾಮಣ್ಣ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಬೆಳೆ ವಿಮೆ ಕೊಡಿಸೋ ಕೆಲಸ ಮಾಡಿದ್ದಾರಾ? ನಾವೇನು ಮಾಡಿದ್ದೇವೆ ಅಂತ ಕೇಳೋಕೆ ಮುಂಚೆ ಕಾಂಗ್ರೆಸ್ನವರು ತಾವೇನು ಮಾಡಿದ್ದೀರಿ ಹೇಳಿ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ರು. ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳು ನಡೀಬೇಕು ಅಂದ್ರೆ ಶಿವರಾಜ್ ಸಜ್ಜನರಿಗೆ ಮತ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಮಾತಿನಿಂದಲೇ ಜನರ ಹೊಟ್ಟೆ ತುಂಬಿಸುತ್ತೆ. ಮೊದಲು ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂದ್ರು, ಅದು ಗರೀಬ್ ಕೋ ಹಟಾವೋ ಆಯ್ತು ಅಂತ ಸಿಎಂ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಮಾತನಾಡಿದ ಸಿಎಂ ಈಗೆಲ್ಲ ಭಾಗ್ಯಗಳ ಬಗ್ಗೆ ಮಾತನಾಡ್ತಾರೆ. ಅನ್ನಾನು ಮೋದಿದು, ಭಾಗ್ಯಾನು ಮೋದಿದು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಹಾನಗಲ್ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಬಿಜೆಪಿ ಹವಾ ಪಡೆಯಲು ಚೀನಾ ತೆಗೆದುಕೊಂಡು ಬಂದಿದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ಮತಗಳನ್ನ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನೀವೆಲ್ಲ ನಿಮ್ಮ ನಿಮ್ಮ ಮತಗಟ್ಟೆಗಳಲ್ಲಿ ಕಾಯ್ದುಕೊಳ್ಳೋ ಕೆಲಸ ಮಾಡಿ ಅಂತ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನರ್ ಪರ ನಡೆದ ರೋಡ್ ಶೋನಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಸಿಎಂ ಕರೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಕಂಬಳಿ ರಾಜಕಾರಣ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಪ್ರತಿಕ್ರಿಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದವರು, ಸಿದ್ದರಾಮಯ್ಯ ಭಾಷೆ ಬಗ್ಗೆ ನಾನು ಮಾತನಾಡಲ್ಲ. ಸಮಾಜವಾದಿ ಹೆಸರಲ್ಲಿ ಸಿದ್ದರಾಮಯ್ಯ ಮಜಾ ಮಾಡಿದವರು. ಹೀಗಾಗಿ ಸಿದ್ದರಾಮಯ್ಯ ಬಗ್ಗೆ ಹೇಳುವ ಯೋಗ್ಯತೆ ನನಗಿಲ್ಲ ಅಂತ ಪರೋಕ್ಷವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದ್ರು. ಅಲ್ಲದೆ ನಾವು ಯಾವ ವಿಚಾರದ ಬಗ್ಗೆ ಚುನಾವಣೆಗೆ ಹೋಗಬೇಕು ಅಂತ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಬೇಕು ಅಂತಲೂ ಸಲಹೆ ಕೊಟ್ಟರು. ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಸೋಲುವ ಭೀತಿಯಲ್ಲಿದೆ. ಹೀಗಾಗಿ ಕಾಂಗ್ರೆಸ್ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದೆ ಎಂದು ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಚರ್ಚೆಯ ಹಾದಿಯನ್ನ ತಪ್ಪಿಸುತ್ತಿದ್ದು ಇವತ್ತು ಜಾತಿ ರಾಜಕಾರಣವನ್ನ ತಂದಿದೆ. ವೈಯಕ್ತಿಕ ಟೀಕೆ, ನಿಂದನೆಗಳಿಗೆ ಅದನ್ನ ಬಳಕೆ ಮಾಡಿ ಬೈ ಎಲೆಕ್ಷನ್ ರಾಜಕಾರಣದ ವ್ಯವಸ್ಥೆ ಹಾಳು ಮಾಡಿದೆ ಅಂತ ಕಟೀಲು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸುದೀರ್ಘ ಆಡಳಿತದಲ್ಲಿ 4 ಕೊಡುಗೆ ಕೊಟ್ಟಿದೆ. ಅವು ಯಾವುವು ಎಂದ್ರೆ, 1 ಭಯೋತ್ಪಾದನೆ, 2ನೇಯದು ಭ್ರಷ್ಟಾಚಾರ, 3ನೇಯದು ಬಡತನ, 4ನೇಯದು ನಿರುದ್ಯೋಗ ಅಂತ ಕಟೀಲು ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಕಟೀಲು, ಮೋದಿ ಭಯೋತ್ಪಾದನೆ, ಭ್ರಷ್ಟಾಚಾರ ಮುಕ್ತ ಮಾಡಿದ್ದಾರೆ, ಬಡತನ ನಿರ್ಮೂಲನೆಗೆ ಪ್ರಯತ್ನಗಳು ನಡೆಯುತ್ತಿವೆ ಅಂತಲೂ ತಿಳಿಸಿದರು. ಬೈ ಎಲೆಕ್ಷನ್ನಲ್ಲಿ ಗೋಣಿ ಚೀಲದಲ್ಲಿ ಹಣ ತಂದು ಹಂಚಿದ್ದಾರೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೂ ನಳಿನ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಅವರು ಸುದೀರ್ಘ ಅವಧಿಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಾ ಚುನಾವಣೆಗಳಲ್ಲಿ ಹಣ ಹಂಚಿಯೇ ಗೆದ್ರ? ಕನಕಪುರದಲ್ಲಿ, ಬಾದಾಮಿಯಲ್ಲಿ ಹಣದಿಂದಲೇ ಗೆದ್ರ? ಹಣ ಕಡಿಮೆಯಾಗಿ ವರುಣಾ ಕ್ಷೇತ್ರಕ್ಕೆ ಓಡಿ ಹೋದ್ರ? ಇದಕ್ಕೆಲ್ಲ ಕಾಂಗ್ರೆಸ್ ನಾಯಕರೇ ಉತ್ತರ ಕೊಡ್ಲಿ ಅಂತ ಕಟೀಲು ಒತ್ತಾಯಿಸಿದ್ದಾರೆ. ಇಂದು ಉಪಚುನಾವಣೆಯ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಹಿನ್ನೆಲೆ ಬಿಜೆಪಿ ಮತಬೇಟೆ ಅಬ್ಬರ ಮತ್ತಷ್ಟು ಹೆಚ್ಚಿದೆ. ಹಾವೇರಿಯ ಆಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ಪ್ರಚಾರ ನಡೆಸಿದ್ದು, ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿರುವ ಒಡಕು ನಮಗೆ ಅನುಕೂಲವಾಗಲಿದೆ. ಸಿಎಂ ತವರು ಜಿಲ್ಲೆಯಾಗಿರುವುದರಿಂದ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಯ ಅಂತ ಟಿವಿ9ಗೆ ಸಚಿವ ಸೋಮಶೇಖರ್ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕೆಂಡಾಮಂಡಲರಾಗಿದ್ದಾರೆ. ಚುನಾವಣೆ ವೇಳೆ ಬಾಯಿಗೆ ಬಂದಂತೆ ಮಾತನಾಡಬಾರದು, ಜಾತಿವಾದಿಯಲ್ಲ ಬಸವವಾದಿ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಕೇವಲ ಪ್ರಚಾರ ಮಾಡ್ತಾರೆಯೇ ವಿನಃ ಜನರ ಭಾವನೆಗಳಿಗೆ ಸ್ಪಂದಿಸಿಲ್ಲ. ಅಹಿಂದ ಅನ್ನಭಾಗ್ಯ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಎಲ್ಲಾ ಭಾಗ್ಯ ಈ ಹಿಂದೆಯೂ ಇತ್ತು ಅಂತ ಹಾವೇರಿಯಲ್ಲಿ ಎಚ್.ಡಿ. ಟಾಂಗ್ ಕೊಟ್ಟಿದ್ದಾರೆ. ಸಿಎಂ
ಬೊಮ್ಮಾಯಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಹೇಗಿತ್ತು ಸಿದ್ದರಾಮಯ್ಯ ವಾಗ್ದಾಳಿ? ಹಿಂದೆ ನಿಮ್ಮದೇ ಸರ್ಕಾರ ಇದ್ದಾಗ ಕೊಟ್ಟ ಕೊಡುಗೆ ಏನು ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನಿಸಿದ್ದು ಯಾರು? ಸಿಎಂ ಉದಾಸಿಗೆ ಅನಾರೋಗ್ಯ ಇದ್ದಾಗಲೇ ಹಾನಗಲ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರಾ ಮಾನೆ? ನೋಡೋಣ ಉಪಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಕೀಯ ನಾಯಕರ ನಡುವೆ ಕಂಬಳಿ ಕದನ ಸದ್ಯಕ್ಕೆ ನಿಲ್ಲೋ ತರ ಕಾಣ್ತಿಲ್ಲ. ಇದೇ ವಿಚಾರವಾಗಿ ಇವತ್ತು ಮತ್ತೆ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ಬೊಮ್ಮಾಯಿ ತಂದೆಯವರು ರಾಜಕಾರಣದಲ್ಲಿದ್ರು, ಹೀಗಾಗಿ ಕುಮಾರಸ್ವಾಮಿ ಸಿಎಂ ಎಲ್ಲಿ ಕುರಿ ಕಾಯ್ತಾ ಇದ್ರು ಅಂತ ಸಿದ್ದರಾಮಯ್ಯ ವಿಜಯಪುರದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕಂಬಳಿ ವಿಚಾರ ಮೊದಲು ಎತ್ತಿದ್ದು ನಾನಲ್ಲ, ಅವರು ಎತ್ತಿದ ವಿಚಾರಕ್ಕೆ ನಾನು ಮಾತನಾಡಿದ್ದೇನೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಂಬಳಿ ಹಾಕಲು ಕುರುಬರೆ ಆಗಬೇಕೆಂಬುದು ನಿಮ್ಮ ವಾದವಾದ್ರೆ ಮುಸ್ಲಿಂ ಟೋಪಿ ಯಾರಾದ್ರೂ ಹಾಕಬಹುದಾ ಅಂತ ಟ್ವೀಟ್ ಮಾಡಿದಂತಹ ಸಿಟಿ ರವಿಗೂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ನಾನು ಮುಸ್ಲಿಂ ಟೋಪಿ ಬೇಕಾದ್ರೂ ಹಾಕೊಳ್ತೇನೆ, ಗಾಂಧೀಜಿ ಟೋಪಿ ಬೇಕಿದ್ರೂ ಹಾಕೊಳ್ತೇನೆ, ಅದನ್ನೆಲ್ಲ ಕೇಳೋದಕ್ಕೆ ಅವನ್ಯಾರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಸಲ್ಮಾನರ ಟೋಪಿನೂ ಹಾಕುತ್ತೀನಿ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿಜಯಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ಅವರು ನೀಡಿದಂತಹ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯನವರ ಸರ್ಟಿಫಿಕೇಟ್ ತಗೊಂಡು ನಾನೇನ್ ಮಾಡ್ಲಿ, ಇಲ್ಲಿಯ ಜನ ಜೆಡಿಎಸ್ ಕೈ ಹಿಡಿಯಲು ಸಿದ್ಧರಾಗಿದ್ದಾರೆ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ಸಿಎಂ ಉದಾಸಿಗೆ ಅನಾರೋಗ್ಯ ಇದ್ದಾಗಲೇ ಕಣ್ಣಿಟ್ಟಿದ್ರು. ಹಾನಗಲ್ ಕ್ಷೇತ್ರದ ಮೇಲೆ ಶ್ರೀನಿವಾಸ್ ಮಾನೆ ಕಣ್ಣಿಟ್ಟಿದ್ರು. ಹೀಗಾಗಿ ಹಾನಗಲ್ನಲ್ಲಿ ಮಾತ್ರ ಕಿಟ್ ಹಂಚಿಕೆ ಮಾಡಿದ್ದಾರೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಸಚಿವರು, ಕಿಟ್ ಹಂಚಿಕೆ ಕೂಡ ನಾಟಕ, ದುರುದ್ದೇಶ ಪೂರಿತವಾಗಿದೆ. ಕೇವಲ ಹಾನಗಲ್ ಪಟ್ಟಣದಲ್ಲಿ ಮಾತ್ರ ಶ್ರೀನಿವಾಸ್ ಮಾನೆ ಕಿಟ್ ಹಂಚಿದ್ದಾರೆ ಅಂತ ಆರೋಪ ಮಾಡಿದ್ರು. ಹಾನಗಲ್ ಮಾತ್ರ ಕೊಡ್ತಾರೆ ಅಂದ್ರೆ ಇದರ ಹಿಂದೆ ದುರುದ್ದೇಶ. ನಮಗೆ ಇರುವ ವರದಿ ಪ್ರಕಾರ ಹಾನಗಲ್, ಸಿಂದಗಿ 2 ಕಡೆ ಒಳ್ಳೆಯ ವಾತಾವರಣವಿದ್ದು ಕಾಂಗ್ರೆಸ್ 2 ಕಡೆ ಗೆಲ್ಲುವ ವಿಶ್ವಾಸವಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಚುನಾವಣೆಯಲ್ಲಿ ವೈಯಕ್ತಿಕ ನಿಂದನೆ ವಿಚಾರಕ್ಕೂ ಪ್ರತಿಕ್ರಿಯಿಸಿದಂತಹ ಖರ್ಗೆ, ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ, ನಾನು ನಂಬಿದ್ದು ಅಭಿವೃದ್ಧಿ, ನಮ್ಮ ವಿಚಾರಧಾರೆಗಳ ಮೇಲೆ ಚುನಾವಣೆ ನಡೀಬೇಕು ಅಂತ ಅಭಿಪ್ರಾಯಪಟ್ಟರು. ಮೋದಿಯವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಎಂದ್ರು. ಆ ಪ್ರಕಾರ 7 ವರ್ಷದಲ್ಲಿ 15 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು. ಆದ್ರೆ ಜನರು ಇರುವ ಉದ್ಯೋಗವನ್ನೇ ಕಳೆದುಕೊಂಡಿದ್ದಾರೆ ಅಂತ ಖರ್ಗೆ ಆರೋಪ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಳಿ ಸಾಕಷ್ಟು ಖಾಲಿ ಹುದ್ದೆಗಳಿವೆ, ಅವುಗಳನ್ನು ತುಂಬಿದ್ರೆ 62 ಲಕ್ಷ ಉದ್ಯೋಗ ನೀಡಬಹುದು. ಅದಾನಿ, ಅಂಬಾನಿ ಅಂತವರಿಗೆ ಸರ್ಕಾರದ ಆಸ್ತಿ ಲೀಸ್ ಕೊಡ್ತಿದ್ದಾರೆ, ಆದ್ರೆ ದೇಶದ ರೈತರ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಆರೋಪ ಮಾಡಿದ್ರು. ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾ ಪ್ರಮುಖರ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದಂತಹ ಸಚಿವ ಕೆಎಸ್ ಈಶ್ವರಪ್ಪ, ಒಂದು ಕಾಲದಲ್ಲಿ ಹಿಂದುಳಿದವರು, ದಲಿತರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದರು. ಇದೀಗ 80% ಹಿಂದುಳಿದವರು ಬಿಜೆಪಿ ಜೊತೆ ಇದ್ದಾರೆ. ರಾಷ್ಟ್ರೀಯವಾದಿ ಮುಸಲ್ಮಾನರು ಬಿಜೆಪಿ ಜೊತೆಯಲ್ಲಿದ್ದಾರೆ. ಕುರುಬರು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಡ್ತಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯಗೆ ಇದ್ದಕ್ಕಿದ್ದಂತೆ ಕಂಬಳಿ ನೆನಪು ಬಂತು ಅಂತ ಆರೋಪ ಮಾಡಿದ್ದಾರೆ. ನವೆಂಬರ್ 2ರಂದು ಉಪಚುನಾವಣೆ ಫಲಿತಾಂಶ ಬರಲಿದೆ. ಆಗ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಲಾಸ್ಟ್, ಯಾರ ಠೇವಣಿ ಜಪ್ತಿ ಆಗುತ್ತೆ ಎಂಬುದು ಗೊತ್ತಾಗುತ್ತೆ ಅಂತ ವಿಜಯಪುರದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸಿಂದಗಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಾರೆ. ನಿಶ್ಚಿತವಾಗಿ 15ರಿಂದ 20 ಸಾವಿರ ಮತಗಳ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಮಾಜಿ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪ್ರಾರಂಭ. ಅಕ್ಟೋಬರ್ 30ರಂದು ಹಾನಗಲ್, ಸಿಂದಗಿ ಕ್ಷೇತ್ರಗಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆಯ ದಿನವಾಗಿದ್ದು, ಬಳಿಕ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲು ಯಾವುದೇ ಅಡ್ಡಿ ಇರುವುದಿಲ್ಲ. ಆದರೆ 5ಕ್ಕಿಂತ ಹೆಚ್ಚು ಜನ ಒಂದು ಗುಂಪಿನಲ್ಲಿ ಇರುವಂತಿಲ್ಲ. ಅಲ್ಲದೆ ಹೊರಗಿನಿಂದ ಪ್ರಚಾರಕ್ಕೆ ಬಂದವರು ಕ್ಷೇತ್ರದಲ್ಲಿ ಇಂದು ಸಂಜೆ 7 ಗಂಟೆಯ ನಂತರ ಇರುವಂತಿಲ್ಲ. ಇನ್ನು ಅಧಿಕೃತ ಏಜೆಂಟ್ಗಳು, ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುತ್ತಿಲ್ಲ. ಬಿಜೆಪಿಗರಿಗೆ ದುಡ್ಡು ಹಂಚೋದೇ ಕೆಲಸ ಅಂದಿದ್ದೇಕೆ ಮಾಜಿ ಸಿಎಂ ಸಿದ್ದರಾಮಯ್ಯ? ಕಾಂಗ್ರೆಸ್ ಹುಟ್ಟುಹಾಕಿದ್ದು ಬ್ರಿಟಿಷರು ಅಂತ ಕೈ ನಾಯಕರ ಮೇಲೆ ಮುಗಿಬಿದ್ದಿದ್ದು ಯಾರು? ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಎಚ್ಡಿಕೆ ಮಾಡಿದ ಆರೋಪವಾದ್ರೂ ಏನು? ನೋಡೋಣ ನಾಯಕರ ವಾಗ್ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕೆ ನಾನು ಸಿಎಂ ಬೊಮ್ಮಾಯಿಗೆ ಸವಾಲು ಹಾಕಿದ್ದೆ. ಆದರೆ ಇವಾಗ ಮನೆ ಕೊಟ್ಟೆ ಅಂತ ಆದೇಶ ಮಾಡಿಕೊಂಡು ಬಂದಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಮಾಜಿ ಸಿಎಂ, ಬಿಜೆಪಿಯವರಿಗೆ ದುಡ್ಡು ಹಂಚೋದೇ ಕೆಲಸ, ಒಂದೊಂದು ಕ್ಷೇತ್ರದಲ್ಲಿ 10ರಿಂದ 12 ಸಚಿವರು ಠಿಕಾಣಿ ಹೂಡಿದ್ದಾರೆ ಅಂತ ಆರೋಪಿಸಿದರು.
ಗ್ಯಾಸ್ ಬೆಲೆ, ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೇ ಅಭಿವೃದ್ಧಿನ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದು, ಎಲ್ಲ ಸಮುದಾಯಕ್ಕೆ ಕಾಂಗ್ರೆಸ್ ಯೋಜನೆಗಳನ್ನ ಕೊಟ್ಟಿದೆ. ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಯೋಜನೆ ಕೊಟ್ಟಿದ್ದೇವಾ? ರೈತರ ಸಾಲ ಮನ್ನಾ ಮಾಡಿದೆ, ಕೃಷಿ ಭಾಗ್ಯ, ವಿದ್ಯಾಸಿರಿ ಕೊಟ್ಟೆ, ರೈತರಿಗೆ ಬಡ್ಡಿ ರಹಿತ ಸಾಲ ಕೂಡ ನಮ್ಮ ಕಾಲದಲ್ಲಿ ಕೊಟ್ಟೆ. ಆದರೆ ಬಿಜೆಪಿಯವರಿಗೆ ಅಭಿವೃದ್ಧಿ ಗೊತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಪಾಪದ ಕೊಡ ತುಂಬಿದೆ. ಹೀಗಾಗಿ ಬೈ ಎಲೆಕ್ಷನ್ನಲ್ಲಿ ಜನ ಬಿಜೆಪಿಗೆ ಬುದ್ಧಿ ಕಲಿಸ್ತಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಹೇಳಿದ್ದಾರೆ. ವಿಜಯಪುರದ ಸಿಂದಗಿ ಕ್ಷೇತ್ರದ ಕೆರೋಳಿ ಗ್ರಾಮದಲ್ಲಿ ಮಾತನಾಡಿದ ಖಂಡ್ರೆ, ಜಾತಿಯ ವಿಷ ಬೀಜವನ್ನ ಬಿತ್ತುವುದು ಬಿಜೆಪಿಯವರೇ, ಆದರೆ ಅದನ್ನ ವಿರೋಧ ಪಕ್ಷಗಳ ಮೇಲೆ ಹಾಕ್ತಾರೆ, ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಕಾಂಗ್ರೆಸ್ ಹುಟ್ಟುಹಾಕಿದ್ದು ಕಾಂಗ್ರೆಸ್ನವರಲ್ಲ, ಬ್ರಿಟಿಷರು. ಹೀಗಾಗಿ ಅವರಂತೆ ಇವರು ಒಡೆದು ಆಳುವ ನೀತಿ ಅನುಸರಿಸುತ್ತಾರೆ ಅಂತ ಆರೋಪಿಸಿದರು. ಕೆಪಿಸಿಸಿ ಅಧ್ಯಕ್ಷರು ಮೊದಲ ದಿನವೇ ಸೋಲೊಪ್ಪಿಕೊಂಡಿದ್ದಾರೆ ಅಂತ ಟಿವಿ9ಗೆ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಕೋವಿಡ್ ವೇಳೆ ಕೆಲಸ ಮಾಡಿದ್ದು ಮಾನವೀಯತೆಯ ಸೇವೆ, ಅದನ್ನ ಯಾರು ರಾಜಕೀಯಕ್ಕೆ ಬಳಸಬಾರದು ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಟೋಬರ್ 30ರಂದು ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದ ಬೈ ಎಲೆಕ್ಷನ್ ಹಿನ್ನೆಲೆ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹಾನಗಲ್ಗೆ ಸಿಆರ್ಎಫ್, ಸಿಎಎಸ್ಎಫ್ ಪಡೆ ಆಗಮಿಸಿದ್ದು, ಮಕರವಳ್ಳಿ, ಹಿರೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪಥಸಂಚಲನ ನಡೆಸಿವೆ. ಆ ಮೂಲಕ ಜನರಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮೂಡಿಸುವ ಪ್ರಯತ್ನ ಮಾಡಿದೆ. ಉಪಚುನಾವಣೆಯ ಬಹಿರಂಗ ಪ್ರಚಾರದ ಕೊನೆ ದಿನವಾದ ಇಂದು ಜೆಡಿಎಸ್ ನಾಯಕರು ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಸಿಂದಗಿ ಪಟ್ಟಣದಲ್ಲಿ ರೋಡ್ ಶೋ ನಡೆಸಿ ಜೆಡಿಎಸ್ ನಾಯಕರು ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಇನ್ನು ರೋಡ್ ಶೋನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಸ್ಕೂಟರ್ ಏರಿ ಎಚ್ಡಿ ದೇವೇಗೌಡರು ಪ್ರಚಾರ ನಡೆಸಿರುವುದು ವಿಶೇಷವಾಗಿ ಗಮನ ಸೆಳೆಯಿತು. ಉಪಚುನಾವಣೆ ಗೆಲುವಿಗಾಗಿ ನಾಳೆಯಿಂದ ಕಾಂಗ್ರೆಸ್ ಬಿಜೆಪಿಯವರು ಹಣ ಹಂಚೋಕೆ ಆರಂಭಿಸುತ್ತಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಸಿಂದಗಿಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಮಾತನಾಡಿಸಿದ ಎಚ್ಡಿಕೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳೋಕೆ ಏನೂ ಇಲ್ಲ, ಹೀಗಾಗಿ ಹಣ ಹಂಚಿ ಮತ ಕೇಳೋಕೆ ನಿಮ್ಮ ಬಳಿ ಬರ್ತಾರೆ ಅಂತ ಆರೋಪಿಸಿದರು. ಕುಮಾರಸ್ವಾಮಿ ವಿರುದ್ಧ ಶಾಸಕ ಜಮೀರ್ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದ ದೊಡ್ಡರ್ಸಿನ ಕೆರೆ ಗ್ರಾಮದಲ್ಲಿ ನಿಖಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರನ್ನೋ ಮೆಚ್ಚಿಸೋಕೆ ಜಮೀರ್ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ, ಜನ ಸೂಕ್ಷ್ಮವಾಗಿ ಪರಿಗಣಿಸುತ್ತಾರೆ, ಮುಂದೆ ಉತ್ತರ ಕೊಡ್ತಾರೆ ಅಂತ ಕಾಂಗ್ರೆಸ್ ಶಾಸಕನಿಗೆ ನಟ ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ತಿರುಗೇಟು ನೀಡಿದ್ದಾರೆ. ದೋಣಿಮಗುಚಿ ಯುವಕ ಸಾವನ್ನಪ್ಪಿದ್ದು ಎಲ್ಲಿ? ತೇರದಾಳದಲ್ಲಿ ಅಂಚೆ ಕಚೇರಿ ಬಳಿ ಮುಗಿಬಿದ್ದಿದ್ದೇಕೆ ವೃದ್ಧರು? ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆದಿದ್ದೆಲ್ಲಿ? ಕೊರೋನಾ 3ನೇ ಅಲೆ ಭೀತಿ ನಡುವೆ ಡೆಂಗಿಗೆ ಬಾಲಕಿ ಬಲಿ. ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಠಾಣೆ ಪೊಲೀಸರು 5 ವಂಚಕರನ್ನು ಬಂಧಿಸಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಕೊಡಿಸುವುದಾಗಿ ಹಲವರ ಬಳಿ 70 ಲಕ್ಷ ರೂಪಾಯಿ ಪಡೆದು ಆರೋಪಿಗಳು ಟೋಪಿ ಹಾಕಿದ್ರು. ಸದ್ಯ ಬಂಧಿತರಿಂದ 12 ಲಕ್ಷ ನಗದು ಕಾರೊಂದನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಬಾಗಲಗುಂಟೆ ಠಾಣೆ ಪೊಲೀಸರು ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದ 3 ಬಂಧಿಸಿದ್ದಾರೆ. ವಿಜಯಲಕ್ಷ್ಮಿ ಬಡಾವಣೆಯಲ್ಲಿ 5 ಮಾರಕಾಸ್ತ್ರದ ಜೊತೆ ದರೋಡೆಗೆ ಹೊಂಚು ಹಾಕಿದ್ರು. ಮಾಹಿತಿ ತಿಳಿದು ಪೊಲೀಸರು ದಾಳಿ ಮಾಡುತ್ತಿದ್ದಂತೆ 2 ಪರಾರಿಯಾಗಿದ್ದು 3 ಬಂಧಿಸಲಾಗಿದೆ. ಕೋಲಾರ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಗಿದೆ. ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಬ್ಯಾಂಕ್ ಮುಂದೆ ಧರಣಿ ಮಾಡಲಾಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಪ್ರಸ್ತಾಪಿಸಿದ ಬೆನ್ನಲ್ಲಿ ಧರಣಿ ನಡೆಸಲಾಗಿದ್ದು, ಕೆಲ ಕಾಂಗ್ರೆಸ್ ನಾಯಕರಿಗೆ ಬ್ಯಾಂಕ್ ಅಡಮಾನ ಇಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಾಗೂ ಬ್ಯಾಂಕ್ ಅಧ್ಯಕ್ಷರ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ತೇರದಾಳದಲ್ಲಿ ಅಂಚೆ ಕಚೇರಿಯಲ್ಲಿ ವೃದ್ಧಾಪ್ಯ ವೇತನ ಪಡೆಯಲು ವೃದ್ಧರು ಮುಗಿಬಿದ್ದಿದ್ರು. ಕಳೆದ ಕೆಲ ತಿಂಗಳಿಂದ ತಡೆಯಲಾಗಿದ್ದ ವೃದ್ಧಾಪ್ಯ ವೇತನ ಬಿಡುಗಡೆಯಾಗಿದೆ. ಹೀಗಾಗಿ ಬೆಳಗ್ಗೆ ಅಂಚೆ ಕಚೇರಿಗೆ ಬಂದ ವೃದ್ಧರು ಸರತಿ ಸಾಲಲ್ಲಿ ನಿಂತಿದ್ರು. ಆದರೆ ಸರಿಯಾದ ಆಸನದ ವ್ಯವಸ್ಥೆ ಇಲ್ಲದ ಕಾರಣ ನಿಲ್ಲಲಾಗದೆ ವೃದ್ಧರು ಪರದಾಡಿದ್ರು.